ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಪಲ್ಸ್. ನೀವೇನಾದರೂ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದು ಕೇಂದ್ರ ಸರ್ಕಾರದಲ್ಲಿ ನೌಕರಿ ಪಡೆಯುವ ಕನಸು ಕಾಣುತ್ತಿದ್ದರೆ ನಿಮಗೊಂದು ಸಿಹಿ ಸುದ್ದಿ ಇಲ್ಲಿದೆ. ಮುಂಬೈ ಆದಾಯ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಮುಂಬೈ 2025 ಮತ್ತು 26ನೇ ಸಾಲಿನ ಸ್ಪೋರ್ಟ್ಸ್ ಕೋಟಾ ನೇಮಕಾತಿಯ ಅಧಿಸೂಚನೆಯನ್ನು ಹೊರಡಿಸಿದೆ. ಒಟ್ಟು 97 ಹುದ್ದೆಗೆ ನೇಮಕಾತಿ ನಡೆಯಲಿದ್ದು, ಕೇವಲ 10ನೇ ತರಗತಿ, PUC ಅಥವಾ ಡಿಗ್ರಿ ಮುಗಿಸಿದವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಇದರ ಸಂಪೂರ್ಣ ಮಾಹಿತಿ, ಅರ್ಹತೆ ಮತ್ತು ಆಯ್ಕೆ ಪ್ರಕ್ರಿಯೆಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲಿಗೆ ಪ್ರಮುಖ ದಿನಾಂಕಗಳನ್ನು ಗಮನಿಸೋಣ. ಈ ನೇಮಕಾತಿಯ ಅಧಿಸೂಚನೆ ಜನವರಿ 7, 2026ರಂದು ಹೊರಬಿದ್ದಿದೆ. ಅರ್ಜಿ ಸಲ್ಲಿಸಲು ನಿಮಗೆ 31 ಜನವರಿ 2026ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಒಂದು ಮುಖ್ಯ ಸಲಹೆ ಅಂದರೆ ಕೊನೆಯ ದಿನದವರೆಗೂ ಕಾಯಬೇಡಿ. ಸರ್ವರ್ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅಂದರೆ ಇವತ್ತೇ ಅರ್ಜಿ ಸಲ್ಲಿಸಲು ಪ್ರಯತ್ನಿಸಿ. ಈಗ ಯಾವ್ಯಾವ ಹುದ್ದೆಗಳು ಎಷ್ಟು ಇವೆ ಅಂತ ನೋಡೋಣ. ಒಟ್ಟು 97 ಹುದ್ದೆಗಳನ್ನು 3 ವಿಭಾಗಗಳಲ್ಲಿ ಹಂಚಲಾಗಿದೆ. ಸ್ಟೆನೋಗ್ರಾಫರ್ ಗ್ರೇಡ್ 2 ಇದಕ್ಕೆ 2 ಹುದ್ದೆಗಳಿವೆ. ಇದು ಲೆವೆಲ್ 4 ಹುದ್ದೆಯಾಗಿದ್ದು ಸಂಬಳ 25,500 ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ. ಇನ್ನು ಎರಡನೆಯದು ಟ್ಯಾಕ್ಸ್ ಅಸಿಸ್ಟೆಂಟ್. ಇದಕ್ಕೆ 47 ಹುದ್ದೆಗಳಿವೆ. ಇದು ಕೂಡ ಲೆವೆಲ್ 4 ಹುದ್ದೆ. ತುಂಬಾ ಡಿಮ್ಯಾಂಡ್ ಇರುವ ಪೋಸ್ಟ್ ಇದು. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಇದಕ್ಕೆ ಅತಿ ಹೆಚ್ಚು ಅಂದರೆ 48 ಹುದ್ದೆಗಳಿವೆ. ಇದು ಲೆವೆಲ್ 1 ಹುದ್ದೆಯಾಗಿದೆ. ಒಂದು ವಿಶೇಷ ಸೂಚನೆ ಏನೆಂದರೆ, ನೀವು ಒಂದೇ ಅರ್ಜಿಯಲ್ಲಿ ಈ ಎಲ್ಲ ಹುದ್ದೆಗಳಿಗೂ ಪ್ರಿಫರೆನ್ಸ್ ಅಥವಾ ಆದ್ಯತೆ ನೀಡಬಹುದು. ಈ ಹುದ್ದೆಗಳಿಗೆ ವಯೋಮಿತಿ ಎಷ್ಟಿರಬೇಕು ಅಂತ ನೋಡೋದಾದರೆ, ದಿನಾಂಕ ಜನವರಿ 1, 2026ಕ್ಕೆ ಅನ್ವಯವಾಗುವಂತೆ ಸ್ಟೆನೋಗ್ರಾಫರ್ ಮತ್ತು ಟ್ಯಾಕ್ಸ್ ಅಸಿಸ್ಟೆಂಟ್ ಹುದ್ದೆಗೆ 18ರಿಂದ 27 ವರ್ಷದ ಒಳಗಿರಬೇಕು. ಇನ್ನು MTS ಹುದ್ದೆಗೆ 18ರಿಂದ 25 ವರ್ಷದ ಒಳಗಿರಬೇಕು. ಆದರೆ ಚಿಂತೆ ಬೇಡ, ಇದು ಸ್ಪೋರ್ಟ್ಸ್ ಕೋಟಾ ಆಗಿರೋದ್ರಿಂದ ಜನರಲ್ ಆಗಿ ನೀವು 5 ವರ್ಷಗಳ ವಯೋಮಿತಿ ಸಡಿಲಿಕೆ ಸಿಗುತ್ತೆ. ಇನ್ನು ನೀವು SC/ST ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 10 ವರ್ಷಗಳ ಸಡಿಲಿಕೆ ಇರುತ್ತೆ. ಈಗ ವಿದ್ಯಾರ್ಹತೆ ಅಥವಾ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ತಿಳಿಯೋಣ. ಸ್ಟೆನೋಗ್ರಾಫರ್ ಹುದ್ದೆಗೆ ನೀವು 12ನೇ ತರಗತಿ ಅಂದರೆ PUC ಪಾಸ್ ಆಗಿರಬೇಕು. ಜೊತೆಗೆ ನಿಮಗೆ ಸ್ಟೆನೋಗ್ರಫಿ ಅಂದರೆ ಶೀಘ್ರ ಲಿಪಿ ಗೊತ್ತಿರಬೇಕು. 10 ನಿಮಿಷದ ಡಿಕ್ಟೇಷನ್ ಟೆಸ್ಟ್ ಇರುತ್ತೆ. ಇನ್ನು ಟ್ಯಾಕ್ಸ್ ಅಸಿಸ್ಟೆಂಟ್ ಇದಕ್ಕೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಮುಗಿಸಿರಬೇಕು. ಜೊತೆಗೆ ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್ ಇರುತ್ತೆ. ಗಂಟೆಗೆ 8,000 ಕೀ ಡಿಪ್ರೆಷನ್ ಅನ್ನು ಮಾಡಬೇಕು. ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಇದಕ್ಕೆ ಕೇವಲ 10ನೇ ತರಗತಿ ಅಂದರೆ SSLC ಅಥವಾ ಮ್ಯಾಟ್ರಿಕ್ಯುಲೇಷನ್ ಪಾಸ್ ಆಗಿದ್ದರೆ ಸಾಕು. ನಿಮ್ಮ ವಿದ್ಯಾರ್ಹತೆ ತಕ್ಕಂತೆ ನೀವು ಹುದ್ದೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದು ಸ್ಪೋರ್ಟ್ಸ್ ಕೋಟಾ ಅಡಿಯಲ್ಲಿ ಆಗಿರುವ ನೇಮಕಾತಿಯಾಗಿರೋದ್ರಿಂದ ಯಾವ ಕ್ರೀಡೆಯವರಿಗೆ ಹೆಚ್ಚು ಅವಕಾಶ ಇದೆ ಅನ್ನೋದು ತುಂಬ ಮುಖ್ಯ. ಇಲ್ಲಿ ಒಟ್ಟು 16 ಕ್ರೀಡೆಗಳನ್ನು ಪಟ್ಟಿ ಮಾಡಲಾಗಿದೆ. ಸ್ಲೈಡ್ನಲ್ಲಿ ನೀವು ಲಿಸ್ಟ್ ನೋಡಬಹುದು. ಮುಖ್ಯವಾಗಿ ಅಥ್ಲೆಟಿಕ್ಸ್ನಲ್ಲಿ ಹೆಚ್ಚು ಅಂದರೆ 26 ಹುದ್ದೆಗಳಿವೆ. ಕ್ರಿಕೆಟ್ನಲ್ಲಿ 10 ಹುದ್ದೆಗಳು, ಫುಟ್ಬಾಲ್, ವಾಲಿಬಾಲ್, ಕಬಡ್ಡಿಗೂ ಕೂಡ ಅವಕಾಶವಿದೆ. ಇದಲ್ಲದೆ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಸ್ವಿಮ್ಮಿಂಗ್, ಯೋಗಾಸನ ಮತ್ತು ಪ್ಯಾರಾ ಸ್ಪೋರ್ಟ್ಸ್ ಕೂಡ ಲಿಸ್ಟ್ ಇದೆ. ನಿಮ್ಮ ಕ್ರೀಡೆ ಈ ಲಿಸ್ಟ್ನಲ್ಲಿ ಇದೆ ಎಂದು ಚೆಕ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಆಯ್ಕೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಇಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ. ನಿಮ್ಮ ಕ್ರೀಡಾ ಸಾಧನೆಯ ಆದ್ಯತೆ ಮೇಲೆಗೆ ಈ ಆಯ್ಕೆ ನಡೆಯುತ್ತೆ. ಫಸ್ಟ್ ಪ್ರಿಫರೆನ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸಿದವರಿಗೆ ಮೊದಲ ಆದ್ಯತೆ. ಸೆಕೆಂಡ್ ಪ್ರಿಫರೆನ್ಸ್ ನ್ಯಾಷನಲ್ ಲೆವೆಲ್ನಲ್ಲಿ ಸೀನಿಯರ್ ಅಥವಾ ಜೂನಿಯರ್ ಪದಕ ಗೆದ್ದವರಿಗೆ. ಥರ್ಡ್ ಪ್ರಿಫರೆನ್ಸ್ ಇಂಟರ್ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಪದಕ ಗೆದ್ದವರಿಗೆ. ನಂತರ ಖೇಲೋ ಇಂಡಿಯಾ ಮತ್ತು ನ್ಯಾಷನಲ್ ಸ್ಕೂಲ್ ಗೇಮ್ಸ್ನಲ್ಲಿ ಪದಕ ಗೆದ್ದವರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಪದಕ ಇಲ್ಲದೆ ಕೇವಲ ಭಾಗವಹಿಸಿದವರಿಗೆ 6ನೇ ಆದ್ಯತೆ ಸಿಗುತ್ತೆ. ಇನ್ನು ಅರ್ಜಿ ಶುಲ್ಕದ ವಿಷಯಕ್ಕೆ ಬರೋದಾದರೆ, ಎಲ್ಲ ಅಭ್ಯರ್ಥಿಗಳಿಗೂ ಅರ್ಜಿ ಶುಲ್ಕ ಕೇವಲ 200 ರೂಪಾಯಿಗಳು. ನೀವು ಇದನ್ನು ಆನ್ಲೈನ್ ಮೂಲಕವೇ ಪಾವತಿಸಬೇಕು. ಒಮ್ಮೆ ಪಾವತಿಸಿದ ಶುಲ್ಕವನ್ನು ವಾಪಸ್ ನೀಡಲಾಗುವುದಿಲ್ಲ. ಅರ್ಜಿ ರಿಜೆಕ್ಟ್ ಆದರೂ ಹಣ ವಾಪಸ್ ಬರುವುದಿಲ್ಲ. ಸೊ ಹುಷಾರಾಗಿ ಅರ್ಜಿ ಹಾಕಿ.
ಅರ್ಜಿ ಹಾಕೋಕ್ಕೂ ಮುನ್ನ ಈ ದಾಖಲೆಗಳ ಸ್ಕ್ಯಾನ್ ಕಾಪಿ ನಿಮ್ಮ ಹತ್ರ ರೆಡಿ ಇರಲಿ. ಜನ್ಮ ದಿನಾಂಕದ ಪುರಾವೆಗೆ SSLC ಮಾರ್ಕ್ಸ್ ಕಾರ್ಡ್ ಅಥವಾ ಬರ್ತ್ ಸರ್ಟಿಫಿಕೇಟ್, ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ 10th PUC ಡಿಗ್ರಿ, ಜಾತಿ ಪ್ರಮಾಣ ಪತ್ರ, ಆದರೆ ಇದು ಕೇಂದ್ರ ಸರ್ಕಾರದ ಫಾರ್ಮ್ಯಾಟ್ನಲ್ಲಿರಬೇಕು. ಅತ್ಯಂತ ಮುಖ್ಯವಾಗಿ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನೋಟಿಫಿಕೇಷನ್ನಲ್ಲಿ ಕೊಟ್ಟಿರುವ ಫಾರ್ಮ್ ನಂಬರ್ 1, 2, 3, 4, 5 ನಮೂನೆಯಲ್ಲಿ ಸಹಿ ಇರಬೇಕು. ಆಧಾರ್ ಕಾರ್ಡ್ ಮತ್ತು ಫೋಟೋ. ಕೊನೆಯದಾಗಿ ಮತ್ತು ಬಹಳ ಮುಖ್ಯವಾಗಿ ಅರ್ಜಿ ಸಲ್ಲಿಸುವುದು ಹೇಗೆ? ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ www.incometaxmumbai.government.in ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು. ದಯವಿಟ್ಟು ಗಮನಿಸಿ, ಅಂಚೆ ಮೂಲಕ ಅಥವಾ ಖುದ್ದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ. ನಿಮ್ಮ ಅನುಕೂಲಕ್ಕಾಗಿ ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕನ್ನು ಮತ್ತು ಅಧಿಸೂಚನೆಯ PDF ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೀನಿ ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ಪಿನ್ ಮಾಡಿರ್ತೇನೆ. ತಪ್ಪದೇ ಚೆಕ್ ಮಾಡಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ನಮಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತೆ. ನಿಮಗೆ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಇದೇ ರೀತಿಯ ಸರ್ಕಾರಿ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಕರಿಯರ್ ಪಲ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸ್ಪೋರ್ಟ್ಸ್ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಈ ಸುವರ್ಣಾವಕಾಶ ಸಿಗಲಿ.